ಓಶೋರವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅದು ಮಳೆಗಾಲದ ಅಮಾವಾಸ್ಯೆಯ ರಾತ್ರಿ. ಆಕಾಶವು ಮೋಡಗಳಿಂದ ಕವಿದಿತ್ತು. ಆಗಾಗ ಮಿಂಚು ಕ್ಷಣಕಾಲ ಬಂದು ಹೋಗುತ್ತಿತ್ತು. ಒಬ್ಬ ಯುವಕನು ಆ ಮಿಂಚುತ್ತಿರುವ ಬೆಳಕಿನಲ್ಲಿ ತನ್ನ ಮಾರ್ಗವನ್ನು ಹುಡುಕುತ್ತಿದ್ದನು. ಕೊನೆಯಲ್ಲಿ ಆತ ಒಂದು ಗುಡಿಸಲನ್ನು ತಲುಪಿದನು. ಅಲ್ಲಿ ಒಬ್ಬ ಅತ್ಯಂತ ವೃದ್ಧ ಫಕೀರನಿದ್ದನು. ಆತ ತನ್ನ ಜೀವನವನ್ನು ಅದೇ ಗುಡಿಸಲಿನಲ್ಲಿ ಕಳೆದಿದ್ದನು. ಆ ಗುಡಿಸಲನ್ನು ಬಿಟ್ಟು ಆ ವೃದ್ಧನು ಬೇರೆಲ್ಲಿಯೂ ಹೋಗುತ್ತಲೇ ಇರಲಿಲ್ಲ. ಯಾರಾದರೂ ಆತನನ್ನು, ಏನು ತಾವು ಹೊರ ಜಗತ್ತನ್ನು ಖಂಡಿತವಾಗಿಯೂ ನೋಡಿಲ್ಲವೇನು ಎಂದು ಕೇಳಿದರೆ ಆತ ಹೇಳುತ್ತಿದ್ದ, ನೋಡಿದ್ದೇನೆ, ನನ್ನೊಳಗೆ ಸಂಪೂರ್ಣ ಜಗತ್ತಿದೆ. ನನಗೆ ಆ ವೃದ್ಧನ ಪರಿಚಯವಿದೆ. ಆತನು ನನ್ನೊಳಗೆ ಕುಳಿತಿರುವನು. ನಿಜವಾಗಿಯೂ ಆತನು ಯಾವತ್ತೂ ತನ್ನ ಗುಡಿಸಲನ್ನು ಬಿಟ್ಟೇ ಇಲ್ಲ. ಅವನು ಹೇಗಿದ್ದನೋ ಹಾಗೆಯೇ ಇದ್ದನು. ಅವನು ಸದಾ ಅಲ್ಲಿಯೇ ಇರುವನು. ಆ ಯುವಕನ ಪರಿಚಯವೂ ನನಗೆ ಚೆನ್ನಾಗಿದೆ, ಏಕೆಂದರೆ ಆ ಯುವಕನು ಕೂಡ ನಾನೇ. ಆ ಯುವಕನು ಸ್ವಲ್ಪ ಹೊತ್ತು ಮೆಟ್ಟಿಲ ಮೇಲೆ ನಿಂತಿದ್ದನು. ನಂತರ ಆತನು ಅಳುಕುತ್ತಾ ದ್ವಾರದ ಬಳಿ ಕಾಲಿಟ್ಟನು. ಒಳಗಿನಿಂದ ಧ್ವನಿ ಬಂತು, ಯಾರದು? ಏನನ್ನು ಹುಡುಕುತ್ತಿರುವಿರಿ? ಯುವಕನು ಹೇಳಿದ, ನಾನಾರೆಂಬುದು ನನಗೆ ತಿಳಿಯದು. ಮಳೆ ಬರುತ್ತಿದೆ. ಆನಂದದ ಹುಡುಕಾಟದಿಂದ ಖಂಡಿತ ಚಡಪಡಿಸುತ್ತಿದ್ದೇನೆ. ಆನಂದವನ್ನು ಹುಡುಕುತ್ತಿದ್ದೆ. ಅದೇ ಹುಡುಕಾಟವು ನನ್ನನ್ನು ನಿಮ್ಮ ದ್ವಾರದ ಬಳಿ ಕರೆತಂದಿದೆ. ಒಳಗಿನಿಂದ ನಗುವಿನ ಅಲೆಯು ಕೇಳಿಬಂತು. ಹಾಗೂ ಹೀಗೆ ಹೇಳಲಾಯಿತು, ಯಾರಿಗೆ ತಾನಾರೆಂಬುದೇ ತಿಳಿದಿಲ್ಲವೋ ಆತನು ಆನಂದವನ್ನು ಹೇಗೆ ತಾನೇ ಪಡೆಯಲು ಸಾಧ್ಯ? ಈ ಹುಡುಕಾಟದಲ್ಲಿ ತಳವಿರುವ ಹಣತೆ ಇಲ್ಲದಿದ್ದರೆ ಕತ್ತಲನ್ನು ಹೋಗಲಾಡಿಸುವುದು ಸಾಧ್ಯವಿಲ್ಲ. ಆದರೂ ನಾನಾರೋ ನನಗೆ ತಿಳಿಯದು ಎಂಬುದನ್ನು ತಿಳಿದುಕೊಂಡಿರುವುದೇ ಒಂದು ತಿಳುವಳಿಕೆ. ಆ ಕಾರಣದಿಂದ ನಾನು ಬಾಗಿಲನ್ನು ತೆರೆಯುತ್ತೇನೆ. ಆದರೆ ನೆನಪಿರಲಿ, ಬೇರೆಯವರು ಬಾಗಿಲು ತೆರೆಯುವುದರಿಂದ ವಸ್ತುಶಃ ನಿನ್ನ ಬಾಗಿಲು ತೆರೆದಂತಲ್ಲ. ನಂತರ ಬಾಗಿಲು ತೆರೆಯಿತು. ಮಿಂಚಿನ ಬೆಳಕಿನಲ್ಲಿ ವೃದ್ಧನ ಸೌಂದರ್ಯ ಅಪೂರ್ವವಾಗಿತ್ತು. ಆದರೆ ಆತನು ಸಂಪೂರ್ಣ ನಗ್ನನಾಗಿದ್ದ. ವಸ್ತುಶಃ ಸೌಂದರ್ಯವು ಯಾವಾಗಲೂ ನಿರ್ವಸ್ತ್ರಧಾರಿಯೇ. ಎಲ್ಲಿ ಕುರೂಪವಿರುವುದೋ ಅಲ್ಲಿಯೇ ವಸ್ತ್ರವೂ ಇರುವುದು. ಯುವಕನು ಆತನ ಪಾದಗಳ ಬಳಿ ಕುಳಿತ. ಆ ವೃದ್ಧನ ಪಾದಗಳಿಗೆ ಎರಗಿ ಕೇಳಿದ, ಆನಂದವೆಂದರೇನು? ಆನಂದವು ಎಲ್ಲಿದೆ? ಇದನ್ನು ಕೇಳಿ ಆ ವೃದ್ಧನು ಪುನಃ ನಕ್ಕು ಹೇಳಿದ, ಪ್ರಿಯ ಮಿತ್ರನೇ, ಆನಂದವು ಅಶರಣಾಗತಿಯಲ್ಲಿದೆ. ನೀನು ಅಶರಣಾಗತನಾದೊಡನೆಯೇ ಆನಂದವೂ ಬಂದು ಬಿಡುವುದು. ನನ್ನ ಪಾದಗಳನ್ನು ಬಿಡು, ಎಲ್ಲರ ಪಾದಗಳನ್ನೂ ಬಿಡು. ಆನಂದವನ್ನು ಯಾರದೋ ಪಾದಗಳಲ್ಲಿ ಹುಡುಕುವುದೇ ತಪ್ಪು. ಬಾಹ್ಯದಲ್ಲಿ ಹುಡುಕುವುದು ಸಹ ತಪ್ಪೆ. ಅದನ್ನು ಹುಡುಕುವುದೇ ತಪ್ಪು. ಯಾವುದು ಬಾಹ್ಯದಲ್ಲಿರುವುದೋ ಅದನ್ನು ಮಾತ್ರವೇ ಹುಡುಕಲು ಸಾಧ್ಯ. ಯಾವುದು ತನ್ನೊಳಗೇ ಇರುವುದೋ ಅದನ್ನು ಹೇಗೆ ತಾನೇ ಹುಡುಕುವುದು? ಎಲ್ಲ ಹುಡುಕಾಟಗಳನ್ನು ಬಿಡು, ಹಾಗೂ ನೋಡು, ಅದು ಸದಾ ನಿನ್ನೊಳಗೆ ಇದೆ. ನಂತರ
ಆ ವೃದ್ಧನು ತನ್ನ ಜೋಳಿಗೆಯಿಂದ 2 ಹಣ್ಣುಗಳನ್ನು ತೆಗೆದು ಹೇಳಿದ, ನಾನು ಈ 2 ಹಣ್ಣುಗಳನ್ನು ನಿನಗೆ ಕೊಡುತ್ತೇನೆ. ಈ ಹಣ್ಣುಗಳು ಬಹಳ ಅದ್ಭುತವಾದವು. ಮೊದಲ ಹಣ್ಣನ್ನು ತಿಂದರೆ ನೀನು ಆನಂದವೇನು ಎಂಬುದನ್ನು ತಿಳಿಯುವೆ, ಮತ್ತು 2ನೇ ಹಣ್ಣನ್ನು ತಿಂದರೆ ನೀನೇ ಆನಂದವಾಗಿ ಬಿಡುವೆ. ಆದರೆ ಈ 2 ಹಣ್ಣಿನಲ್ಲಿ ಒಂದನ್ನು ಮಾತ್ರ ತಿನ್ನಲು ಸಾಧ್ಯ, ಏಕೆಂದರೆ ಒಂದನ್ನು ತಿಂದೊಡನೆ ಇನ್ನೊಂದು ಇಲ್ಲವಾಗಿ ಬಿಡುವುದು. ಹಾಗೂ ನೆನಪಿರಲಿ, 2ನೇ ಹಣ್ಣನ್ನು ತಿಂದ ನಂತರ ಆನಂದವೆಂದರೇನು ಎಂದು ತಿಳಿಯಲಾಗದು. ಈಗ ಆಯ್ಕೆಯು ನಿನ್ನ ಕೈಯಲ್ಲಿಯೇ ಇದೆ. ಹೇಳು, ಏನನ್ನು ಆಯ್ದುಕೊಳ್ಳುವೆ? ಆ ಯುವಕನು ಸ್ವಲ್ಪ ಹೊತ್ತು ಚಡಪಡಿಸಿ ನಂತರ ಹೇಳಿದ, ನಾನು ಮೊದಲು ಆನಂದವನ್ನು ತಿಳಿಯಬಯಸುತ್ತೇನೆ, ಏಕೆಂದರೆ ತಿಳಿಯದ ವಿನ ಅದನ್ನು ಹೊಂದುವುದಾದರೂ ಹೇಗೆ ಸಾಧ್ಯ? ಆ ವೃದ್ಧ ಫಕೀರನು ಮತ್ತೆ ನಕ್ಕು ಹೇಳಿದ, ಏತಕ್ಕಾಗಿ ನಿನ್ನ ಈ ಹುಡುಕಾಟವು ಇಷ್ಟು ಸಮಯ ತೆಗೆದುಕೊಂಡಿದೆ ಎಂಬುದು ನನಗೆ ಈಗ ಅರ್ಥವಾಗುತ್ತಿದೆ. ವರ್ಷಗಳಷ್ಟೇ ಅಲ್ಲ, ಜನ್ಮಗಳು ಕಳೆದರೂ ಸಹ ಆನಂದವನ್ನು ತಿಳಿದುಕೊಳ್ಳಲಾಗುವುದಿಲ್ಲ. ಏಕೆಂದರೆ ಆನಂದದ ಜ್ಞಾನದ ಹುಡುಕಾಟವು ಆನಂದದ ಹಂಬಲವಲ್ಲ. ಆನಂದದ ಜ್ಞಾನ ಹಾಗೂ ಆನಂದದ ಅನುಭೂತಿಯು ವಿರುದ್ಧ ಧ್ರುವಗಳಿದ್ದಂತೆ. ಆನಂದದ ಜ್ಞಾನವು ಆನಂದವಲ್ಲ, ಬದಲಿಗೆ ಅದೇ ದುಃಖ. ಆನಂದವನ್ನು ತಿಳಿದುಕೊಳ್ಳುವುದು ಹಾಗೂ ತಾನು ಆನಂದಿತನಾಗಿರುವುದೇ ದುಃಖ. ಈ ಕಾರಣದಿಂದಲೇ ಮನುಷ್ಯನು ಮರಗಿಡಗಳಿಗಿಂತಲೂ ಪಶು ಪಕ್ಷಿಗಳಿಗಿಂತಲೂ ಹೆಚ್ಚಿನ ದುಃಖಿಯಾಗಿದ್ದಾನೆ. ಹೀಗೆಂದ ಮಾತ್ರಕ್ಕೆ ಅಜ್ಞಾನವೂ ಸಹ ಆನಂದವಲ್ಲ, ಅದು ಕೇವಲ ದುಃಖದ ಬಗ್ಗೆ ಇರುವ ಮರೆವು ಅಷ್ಟೇ. ಜ್ಞಾನ ಮತ್ತು ಅಜ್ಞಾನ ಇವೆರಡನ್ನೂ ದಾಟಿ ಹೋದಾಗಲೇ ಆನಂದವಿರುವುದು. ಆನಂದವೆಂದರೆ ದುಃಖದ ಬಗ್ಗೆ ಇರುವ ಮೂಢತೆ. ಆನಂದವೆಂದರೆ ದುಃಖದ ಬಗ್ಗೆ ಇರುವ ತಿಳುವಳಿಕೆ. ಜ್ಞಾನ ಮತ್ತು ಅಜ್ಞಾನ ಇವೆರಡರಿಂದ ಉಂಟಾಗುವ ಮುಕ್ತಿಯೇ ಆನಂದ. ಜ್ಞಾನ ಮತ್ತು ಅಜ್ಞಾನದ ಅತಿಕ್ರಮಣದ ಅರ್ಥವೇನೆಂದರೆ ಮನಸ್ಸಿನಿಂದಲೇ ಮುಕ್ತನಾಗುವುದು. ಮನಸ್ಸಿನಿಂದ ಮುಕ್ತನಾದೊಡನೆಯೇ ವ್ಯಕ್ತಿಯು ತನ್ನ ಆಂತರ್ಯದಲ್ಲೇ ವಿರಮಿಸುವನು. ತನ್ನ ನಿಜತ್ವದಲ್ಲಿ ಪ್ರತಿಷ್ಠಿತನಾಗುವುದೇ ಆನಂದ. ಅದೇ ಮೋಕ್ಷ, ಅದೇ ಪರಮಾತ್ಮ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.